ಈ ಆರ್ಯ ಶಬ್ದಕ್ಕೆ ಗೊಂದಲ ಎಷ್ಟು ಹಿಂದಿನಿಂದ ಇದೆ ಅನ್ನೋದಕ್ಕೆ ನಮ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋದಾಗ ಕೂಡ ಇದ್ರ ಬಗ್ಗೆ ಒಂದು ಪ್ರಸ್ತಾಪ ಬಂದಾಗ ಬಹಳ ಸ್ಪಷ್ಟವಾಗಿ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಇಲ್ಲಿ ಕೋಟ್ ಮಾಡ್ತೀನಿ ಅವರನ್ನ. ಆಸ್ ಫಾರ್ as the truth of these theories, there is not a single word in our scriptures, not one, to prove that Aryans ever came from anywhere outside, but it was a word referred to a class of people who were living in a very classic ಸಾಂಸ್ಕೃತಿಕ್ ಮ್ಯಾನರ್. ಸಂಸ್ಕೃತದಲ್ಲಿ ಈ ತರ ಬಳಸ್ತಾ ಇದ್ದಿದ್ದು ಅನ್ನೋದು ನಮ್ಗೆ ಕಂಡು ಬರುತ್ತೆ. ನಿಜ ಇದು. ಹೀಗಾಗಿನೇ ಈ ಶಬ್ದ ಬಹಳ ಪುರಾತನವಾದ ಶಬ್ದ. ಇದನ್ನ ಒಂದು ಜನಾಂಗ ಅಂತ ನಮ್ಮ ಮಾಡಿದವರು ನಮ್ಮ ಬ್ರಿಟಿಷ್ನವರು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಕ್ಲಾಸ್ ಆಫ್ ಪೀಪಲ್ನ ಇವರು ಆರ್ಯ ಅಂತ ಮಾಡಿ, ಈ ಆರ್ಯರ ಅರದೇ ಇರೋರನ್ನೆಲ್ಲ ದ್ರಾವಿಡ ಅಂತ ಮಾಡಿ, ಒಬ್ಬರು ಉತ್ತರ ಭಾರತದವರು, ಒಬ್ಬರು ದಕ್ಷಿಣ ಭಾರತದವರು ಅಂತ ಇದೆಲ್ಲ ಮಾಡಿದ್ದು ಬ್ರಿಟಿಷ್ನವರು ಅನ್ನೋದು ತುಂಬಾ ಸ್ಪಷ್ಟವಾಗಿ ನಮಗೆ ಚರಿತ್ರೆಯಲ್ಲಿ ಕಂಡು ಬರುತ್ತೆ. ಆದ್ರೆ ಈ ತುಂಬಾ ವರ್ಷಗಳು ಹೀಗೆ ನಡ್ಕೊಂಡ್ ಬಂತು. ವಿವೇಕಾನಂದರಿಂದ ಹೇಳಿದಾಗ ನಮ್ಮ ಬ್ರಿಟಿಷ್ ಗೌರ್ಮೆಂಟೇ ಇದ್ದದ್ದು. ಅವ್ರಿಗೆ ನೇರವಾಗಿ ಇದನ್ನ ಅವರು ಹೇಳಿ ಅಮೆರಿಕಾದಲ್ಲಿ ಹೋದಾಗ ಪ್ರಸ್ತಾಪ ಮಾಡಿದ್ರು. ಆಗ್ಲಿಂದ ಕೆಲವು ವೆಸ್ಟರ್ನ್ ಸ್ಕಾಲರ್ಸ್, ನಂಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಆರ್ಯನ್ಸ್ ಥಿಯರಿ ಎ ಮಿತ್ ಅಂತ ಪುಸ್ತಕಗಳನ್ನೇ ಬರೆದಿದ್ದಾರೆ. ಅಂದ್ರೆ ಆರ್ಯನ್ ಎಲ್ಲಿಂದನೋ ಬಂದ್ರು, ಇವರು ಈ ದೇಶದವರಲ್ಲ, ಇಲ್ಲಿ ಬಂದು ನೆಲೆಸಿದ್ರು, ಇದೆಲ್ಲ ಬರೀ ಸುಳ್ಳು ಅಂತ ಅವರೇ ಪುಸ್ತಕಗಳನ್ನು ಬರೆದಿದ್ದಾರೆ.